ರೇವಣ್ಣ ಅವರ ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರು. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಾದ ಪ್ರತಿವಾದಗಳಿಗೆ ಸಾಕ್ಷಿಯಾಗ್ತಾ ಇದೆ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಉಲ್ಲೇಖ ಮಾಡ್ತಾ ಇರೋದು ಸಿ.ವಿ. ನಾಗೇಶ್ ಅವರು ಕೆಆರ್ ನಗರ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಕಂಪ್ಲೇಂಟ್ನ, ಆತ ಕೊಟ್ಟಂತಹ ದೂರಿನ ಪ್ರತಿಯನ್ನ ಓದಿದ್ರು ಸಿ.ವಿ. ನಾಗೇಶ್ ಅವರು. ಅದರಲ್ಲಿ ಆತ ಉಲ್ಲೇಖ ಮಾಡಿರುವಂತಹ ವಿಚಾರಗಳನ್ನ ಮೆನ್ಷನ್ ಮಾಡಿದ್ರು. ಏನ್ ಹೇಳಿದ್ದ ಆತ ಕಂಪ್ಲೇಂಟ್ ಅನ್ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ? ನನಗ್ ಸುಳ್ಳು ಹೇಳಿ ನನ್ನ ತಾಯಿಯನ್ನ ಒತ್ತಾಯದಿಂದ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾನೆ ದೂರಿನಲ್ಲಿ. ಇಲ್ಲಿ ಯಾವ ಸುಳ್ಳನ್ನ ಹೇಳಿದ್ದಾರೆ? ಯಾವ ಮಗನ ಹತ್ರ ಯಾರು ಸುಳ್ಳು ಹೇಳಿ ಕರ್ಕೊಂಡು ಹೋಗ್ಲಾಗತ್ತೆ? ಅವನನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಬಹುದಾಗಿತ್ತು. ಅಲ್ಲಿ ಹೇಳೋದು ಅಂದ್ರೆ ಆ ದೂರಿನಲ್ಲಿ ಹೇಳೋದು, ನಿಮ್ಮ ತಾಯಿ ಪೊಲೀಸರಿಗೆ ಸಿಕ್ಕಿ ಹಾಕೊಂಡ್ರೆ ನಿಮ್ಮ ತಾಯಿ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ರೇವಣ್ಣ ಸಾಹೇಬ್ರು ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಕಂಪ್ಲೇಂಟ್ ನಲ್ಲಿ ಅದನ್ನ ಉಲ್ಲೇಖ ಮಾಡಲಾಗಿದೆ. ಇದು ಇಲ್ಲಿ ಎಲ್ಲಿ ಸುಳ್ಳಾಗತ್ತೆ? ಇದು ಯಾರೋ ಬಂದು ಕರ್ಕೊಂಡು ಹೋದ್ರೆ ಸುಳ್ಳು ಹೇಗಾಗತ್ತೆ? ಈ ಕೇಸ್ ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದೆ, ಹಾಗೆ ಪ್ರಚಾರಕ್ಕೆ ಇದು ಸೀಮಿತವಾಗ್ತಾ ಇದೆ. ಇಲ್ಲಿ ಒತ್ತಡ ಹಾಗೆ ಒತ್ತಾಯ ಇಲ್ಲ. ಅಂದ್ರೆ ಎಲ್ಲಿ ಒತ್ತಾಯ ಇಲ್ಲ? ಆ ಮಹಿಳೆಯನ್ನ ಕರ್ಕೊಂಡು ಹೋದ್ರಲ್ಲ ಅವತ್ತು ಸತೀಶ್ ಬಾಬಣ್ಣ, ಕೆಆರ್ ನಗರದ ಆ ಮಹಿಳೆಯನ್ನ, ಸಂತ್ರಸ್ತೆಯನ್ನ ಇದೇ ಮಗನ ಬಳಿ ಹೇಳಿ ಕರ್ಕೊಂಡು ಹೋದ್ರಲ್ಲ, ಆ ಕರ್ಕೊಂಡು ಹೋದಂಥ ಆ ರೀತಿ ಇದೆಯಲ್ಲ, ಆ ರೀತಿನಲ್ಲಿ ಎಲ್ಲೂ ಒತ್ತಡ ಇರಲಿಲ್ಲ, ಎಲ್ಲೂ ಒತ್ತಾಯ ಕೂಡ ಇರಲಿಲ್ಲ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಸದ್ಯ ಮೆನ್ಷನ್ ಮಾಡ್ತಿದ್ದಾರೆ. ಈಗ ಒತ್ತಾಯ ಎರಡೂ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅಪಹರಣ ಹೇಗಾಗುತ್ತೆ? ಇದು ರೇವಣ್ಣ ಅವರು ಅಪಹರಿಸಿದ್ರು, ರೇವಣ್ಣ ಅವರು ಕಿಡ್ನಾಪ್ ಮಾಡಿದ್ರು ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? 364A ಸೆಕ್ಷನ್ ನ ಯಾಕೆ ಹಾಕಿದ್ರು ಹಾಗಾದ್ರೆ? ಅದ್ಯಾವುದೂ ಆಗೇ ಇಲ್ಲ, ಇಲ್ಲಿ ಒತ್ತಾಯನೂ ಆಗಿಲ್ಲ, ಒತ್ತಡನೂ ಆಗಿಲ್ಲ ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್. ಈಗ ನಾವು ಗಮನಿಸ್ತಾ ಇರೋದು ರೇವಣ್ಣ ಪರ ವಕೀಲರು ಮಾಡ್ತಾ ಇರುವಂತಹ ವಾದವನ್ನ ಮಾತ್ರ. ಇವರ ವಾದ ಕಂಪ್ಲೀಟ್ ಆದಂತಹ ನಂತರದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜೈನಾ ಕೊಠಾರಿ ಅವರು, ಅಶೋಕ್ ನಾಯಕ್ ಅವರು ತಮ್ಮ ವಾದವನ್ನ ಮಂಡನೆ ಮಾಡುವರಿದ್ದಾರೆ. ಸದ್ಯ ಏನ್ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಈಗ 364A ಸೆಕ್ಷನ್ ನ ಒತ್ತಡದ ಬಗ್ಗೆ, 439 ಬಗ್ಗೆ ಉಲ್ಲೇಖವನ್ನ ಮಾಡ್ತಿದ್ದಾರೆ. ಆ ಸೆಕ್ಷನ್ ನ ಡೆಫಿನೇಷನ್ ನ ಓದ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಸೆಕ್ಷನ್ 439 ಬಗ್ಗೆ ಉಲ್ಲೇಖವನ್ನ ಮಾಡ್ತಿದ್ದಾರೆ. ಒತ್ತಡ ಹಾಕಿ ಕರ್ಕೊಂಡು ಹೋದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹಾಕುವಂತಹ ಸೆಕ್ಷನ್ ಇದು. ಸೆಕ್ಷನ್ 439 ಆ ಸೆಕ್ಷನ್ ನ ಡೆಫಿನೇಷನ್ ನ ಹೇಳ್ತಿದ್ದಾರೆ. ಅಂದ್ರೆ ಆ ಸೆಕ್ಷನ್ ಏನ್ ಹೇಳುತ್ತೆ ಅದನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಇಲ್ಲಿ ಈ ಪ್ರಕರಣದಲ್ಲಿ ಆ ಕೆಆರ್ ನಗರ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಗೆ ಸಂಬಂಧಪಟ್ಟ ಹಾಗೆ, ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಲವಂತವಾಗಿ ಮಹಿಳೆಯನ್ನ ಕರ್ಕೊಂಡು ಹೋಗಿಲ್ಲ, ಅವರು ಹೇಳಿದ್ರು ಅಂತ ಕರ್ಕೊಂಡು ಹೋಗಿದ್ದಾರೆ, ಎಳ್ಕೊಂಡು ಹೋಗಿಲ್ಲ, ಅಥವಾ 4 ಜನ ಬಂದು ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಹೋಗಿಲ್ಲ. ಇಲ್ಲಿ ಬಲವಂತವಾಗಿ ಕರ್ಕೊಂಡು ಹೋಗಿಲ್ಲ, ಅವ್ರು ಕರೆದಿದ್ದಾರೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಒತ್ತಾಯವೇ ಇರಲಿಲ್ಲ ಆ ಮಹಿಳೆಯ ಮೇಲೆ. ಇದು ಸಿ.ವಿ. ನಾಗೇಶ್ ಅವರು ಮಂಡನೆ ಮಾಡ್ತಾ ಇರುವಂತಹ ಪ್ರಮುಖವಾದಂತಹ ಅಂಶ. ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ರೇವಣ್ಣ ಅವರ ಬೇಲ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಒತ್ತಾಯ ಇಲ್ಲದೆ ಆ ಮಹಿಳೆ ಸತೀಶ್ ಬಾಬಣ್ಣ ಅವ್ರ ಜೊತೆ ಹೋಗಿದ್ದಾಳೆ. ಕಿಡ್ನಾಪ್ನ ಪ್ರಮುಖ ಅಂಶವೇ ಒತ್ತಾಯ ಹಾಗೆ ಒತ್ತಡ ಆಗಿದೆ. ಯಾವುದೇ ಕಿಡ್ನಾಪ್ ಆದಂತಹ ಸಂದರ್ಭದಲ್ಲಿ ಆ ಕಿಡ್ನಾಪ್ನಲ್ಲಿ ಬರುವಂತಹ ಪ್ರಮುಖ ಅಂಶ ಅಥವಾ ಕಿಡ್ನಾಪ್ ಸೆಕ್ಷನ್ ಹಾಕಬೇಕಾದ್ರೆ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಪ್ರಮುಖ ಅಂಶ ಅಲ್ಲಿ ಒತ್ತಾಯ ಆಗಿರಬೇಕು ಅಥವಾ ಒತ್ತಡವನ್ನ ಹಾಕಿರಬೇಕು ಆ ಸಂತ್ರಸ್ತರ ಮೇಲೆ. ಇಲ್ಲಿ ಅದೆರಡೂ ಆಗಿಲ್ವಲ್ಲ. ಇಲ್ಲಿ ಆಗಿರುವಂಥದ್ದು ಏನು? ಬಲವಂತವಾಗಿ ಇಲ್ಲಿ ಕರ್ಕೊಂಡು ಹೋಗಿಲ್ಲ, ಅವ್ರು ಹೇಳಿದ್ರು ಅಂತ ಹೇಳಿ ಕರೆದಿದ್ದಾರೆ, ಅವ್ರು ಹೇಳಿದ್ರು ಅಂತ ಹೇಳಿ ಕರೆದಿದ್ದಕ್ಕೆ ಇವರು ಅವ್ರ ಜೊತೆ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಒತ್ತಾಯ ಎಲ್ಲಿಂದ ಬಂತು? ಇಲ್ಲಿ ಒತ್ತಡ ಎಲ್ಲಿಂದ ಬಂತು ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ? ಈ ಅಂಶವನ್ನ ಸದ್ಯ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಿದ್ದಾರೆ. ರೇವಣ್ಣ ಅವರು ಹೇಳಿದ್ರು ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ, ರೇವಣ್ಣ ಅವ್ರು ಹೇಳಿದ್ರು ಬರೋದಕ್ಕೆ ಅಂತ ಹೇಳಿ ಈ ಮಹಿಳೆ ಹೋಗಿದ್ದಾರೆ. ಎಲ್ಲೂ ಒತ್ತಾಯ ಮಾಡಿಲ್ವಲ್ಲ, ಎಲ್ಲೂ ಒತ್ತಡವನ್ನೂ ಹೇರಿಲ್ವಲ್ಲ. ಕಿಡ್ನಾಪ್ ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಬೇಕಾದಂತಹ ಮೂಲ ಅಂಶಗಳೇ, ಬೇಸಿಕ್ ಅಂಶಗಳೇ ಈ ಪ್ರಕರಣದಲ್ಲಿಲ್ಲ. ಇದು ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರುವಂತಹ ವಾದ. ಈ ಸಂದರ್ಭದಲ್ಲಿ
ಕಿಡ್ನಾಪ್ ಕೃತ್ಯಕ್ಕೆ ಬೇಕಾದಂಥ ಮೂಲ ಅಂಶಗಳೇ ಇಲ್ಲ. ಸದ್ಯ IPC ಸೆಕ್ಷನ್ 365 ಬಗ್ಗೆ ತಮ್ಮ ವಾದವನ್ನ ಸಿ.ವಿ. ನಾಗೇಶ್ ಅವರು ಮಂಡನೆ ಮಾಡಿದ್ದಾರೆ. ಕೇಸ್ನಲ್ಲಿ ಹಾಕಿರುವಂತಹ ಸೆಕ್ಷನ್ಗಳ ಬಗ್ಗೆ ವಾದವನ್ನ ಮಾಡ್ತಿದ್ದಾರೆ. ಇಲ್ಲಿ ಮಹಿಳೆಯ ಕಿಡ್ನಾಪ್ ಆಗಿಲ್ಲ, ಇಲ್ಲಿ ಮಹಿಳೆಯ ಅಬ್ಡಕ್ಷನ್ ಆಗಿಲ್ಲ. ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇರುವಂತಹ ವಿಚಾರ, ಒತ್ತಾಯ ಪೂರ್ವಕವಾಗಿ ಆಕೆಯನ್ನ ಕರ್ಕೊಂಡು ಹೋಗಿಲ್ಲ, ಒತ್ತಡವನ್ನ ಹೇರೇನೂ ಆಕೆಯನ್ನ ಕರ್ಕೊಂಡು ಹೋಗಿಲ್ಲ. ರೇವಣ್ಣ ಅವ್ರು ಹೇಳಿದ್ರು ಅಂತ ಹೇಳಿ ಕರೆದಿದ್ದಕ್ಕೆ ಆ ಮಹಿಳೆ ಅವ್ರ ಜೊತೆ ಹೋಗಿದ್ದಾಳೆ. ಇಲ್ಲಿ ಯಾರು ಆಕೆಯನ್ನ ಫೋರ್ಸ್ ಮಾಡಿಲ್ಲ. ಈ ವಿಚಾರವನ್ನ ಮೆನ್ಷನ್ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಕಿಡ್ನಾಪ್ ಪ್ರಕರಣವನ್ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಉಲ್ಲೇಖ ಮಾಡಬೇಕಾದಂಥ ಅಥವಾ ಅಲ್ಲಿ ಇರಬೇಕಾದಂಥ ಪ್ರಮುಖ ಅಂಶ ಯಾವುದೇ ಕೇಸ್ನಲ್ಲಿ ಒತ್ತಾಯ ಆಗಿರಬೇಕು ಅಥವಾ ಅಲ್ಲಿ ಒತ್ತಡ ಇರಬೇಕು. ಆದರೆ ಈ ಪ್ರಕರಣದಲ್ಲಿ KR ನಗರ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಕಿಡ್ನಾಪ್ ಕೃತ್ಯಕ್ಕೆ ಬೇಕಾದಂತಹ ಮೂಲ ಅಂಶಗಳೇ ಇಲ್ವಲ್ಲ, ಬೇಸಿಕ್ ಅಂಶಗಳೇ ಇಲ್ಲ. ಒತ್ತಾಯ ಒತ್ತಡ ಎರಡೂ ಆಗಿಲ್ಲ. ಇಲ್ಲಿ ಮಹಿಳೆಯ ಕಿಡ್ನಾಪ್ ಅಥವಾ ಅಬ್ಡಕ್ಷನ್ ಆಗೇ ಇಲ್ಲ. ಇಲ್ಲಿ ಏನ್ ಡಿಮ್ಯಾಂಡ್ ಮಾಡಿದ್ದಾರೆ? ಯಾವುದಾದ್ರೂ ಡಿಮ್ಯಾಂಡ್ ಇರಬೇಕಿತ್ತಲ್ವಾ? ಈ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಹೌದಾದ್ರೆ ಏನಕ್ಕಾದ್ರೂ ಡಿಮ್ಯಾಂಡ್ ಇಟ್ಟಿರಬೇಕು. ಯಾವ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ? ಏನ್ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ? ಯಾರ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಈಗ ಮತ್ತೆ ಕೆಲ ಸೈಟೇಷನ್ಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ. ಅಂದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಕೋರ್ಟ್ ಕೊಟ್ಟಂಥ ಆದೇಶ ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅದನ್ನ ಉಲ್ಲೇಖ ಮಾಡುವಂಥ ಆ ಸಂದರ್ಭದಲ್ಲಿ, ಆ ಕೇಸ್ಗಳಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ಪರಿಗಣಿಸಿರುವಂತಹ ಅಂಶ ಅಥವಾ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ತೀರ್ಪನ್ನ ಕೊಡುವಾಗ ಪರಿಗಣನೆಗೆ ತೆಗೆದುಕೊಂಡಿರುವಂತಹ ಅಂಶ ಅದನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ. ಪೊಲೀಸರ ಬಳಿ 2 ವೆಪನ್ಗಳಿರ್ತಾವೆ. ಇದು ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇರುವಂತಹ ವಿಚಾರ, ಮಂಡಿಸ್ತಾ ಇರುವಂತಹ ವಾದ. ಈಗ ಪೊಲೀಸರ ಕಾರ್ಯವೈಖರಿ ಯಾವ ರೀತಿಯಾಗಿ ಇರುತ್ತೆ ಇಂತಹ ಪ್ರಕರಣಗಳಲ್ಲಿ ಅದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿರೋದು 161 ಸ್ಟೇಟ್ಮೆಂಟ್ ಆಗಿದೆ. ಏನು 161 ಸ್ಟೇಟ್ಮೆಂಟ್? ಈಗ ಸಂತ್ರಸ್ತೆಯನ್ನ ಮೊನ್ನೆನೇ ರಕ್ಷಣೆ ಮಾಡಿದ್ರು. ಯಾವಾಗ? ರೇವಣ್ಣ ಅವರ ಬಂಧನ ಅಥವಾ ಅವರನ್ನ ಅರೆಸ್ಟ್ ಮಾಡಿದಂತಹ ದಿನ, ಅವರ ಜಾಮೀನು ಅರ್ಜಿ ವಿಚಾರಣೆ, ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಏನು ಅದು ಅರ್ಜಿ ವಜಾ ಆಗುತ್ತೆ, ಆವತ್ತೇ ವಜಾ ಆಗ್ತಾ ಇದ್ದ ಹಾಗೆ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಅದಕ್ಕೂ ಮೊದಲು ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿತ್ತು. ಆ ಸಂತ್ರಸ್ತೆಯಿಂದ ತನಿಖಾಧಿಕಾರಿ ಪಡೆಯುವಂತಹ ಹೇಳಿಕೆ ಅದು ಸೆಕ್ಷನ್ 161 ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ತನಿಖಾಧಿಕಾರಿಯ ಮುಂದೆ ಸಂತ್ರಸ್ತೆ ದಾಖಲು ಮಾಡುವಂತಹ ಹೇಳಿಕೆ 161 ಸ್ಟೇಟ್ಮೆಂಟ್ ಅದು ಪೊಲೀಸರ ಬಳಿ ಇರುವಂತಹ ವೆಪನ್ ಆಗಿರುತ್ತೆ. ಸೆಕ್ಷನ್ 22 ಇದು ಎವಿಡೆನ್ಸ್ ಆಕ್ಟ್ ನ ಸೆಕ್ಷನ್ 22ರ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. IPC ಸೆಕ್ಷನ್ 365ರ ಬಗ್ಗೆ ವಾದವನ್ನ ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಅವರು ಮೆನ್ಷನ್ ಮಾಡ್ತಾ ಇರೋದು. ಇಲ್ಲಿ ಮಹಿಳೆಯ ಕಿಡ್ನಾಪ್ ಆಗಿಲ್ಲ, ಇಲ್ಲಿ ಮಹಿಳೆಯ ಅಬ್ಡಕ್ಷನ್ ಆಗಿಲ್ಲ. 2 ಅಸ್ತ್ರಗಳಿರ್ತವೆ ಪೊಲೀಸರಿಗೆ ಅಥವಾ SIT ಅವರಿಗೆ. ಒಂದು CRPC ಸೆಕ್ಷನ್ 161 ಅಡಿಯಲ್ಲಿ ತೆಗೆದುಕೊಳ್ಳುವಂತಹ ಸಂತ್ರಸ್ತೆಯ ಸ್ಟೇಟ್ಮೆಂಟ್. ಸೆಕ್ಷನ್ 22 ಸಾಕ್ಷಿ ಅಧಿನಿಯಮದ ಬಗ್ಗೆ SIT ಇಲ್ಲಿ ಹೇಳೇ ಇಲ್ಲ, SIT ಇಲ್ಲಿ ಉಲ್ಲೇಖ ಮಾಡೇ ಇಲ್ಲ. ವಿಕ್ಟಿಮ್ ಸಿಕ್ಕ ಮೇಲೆ ಈ ಅಂಶಗಳನ್ನ ಹೇಳಬೇಕು. ವಿಕ್ಟಿಮ್ ಸಿಕ್ಕಿ ಎಷ್ಟು ದಿನ ಆಯ್ತು? ರೇವಣ್ಣ ಅವ್ರು ಅರೆಸ್ಟ್ ಆಗಿ ಎಷ್ಟು ದಿನ ಆಯ್ತು? ಆ ದಿನಾನೇ ವಿಕ್ಟಿಮ್ ಸಿಕ್ಕಿದ್ರಲ್ಲ ನಿಮ್ಗೆ, ಆ ದಿನಾನೇ ಆ ಸಂತ್ರಸ್ತೆಯನ್ನ ಕಿಡ್ನಾಪ್ ಆದಂತಹ ಆ ಮಹಿಳೆಯನ್ನ ನೀವು ರಕ್ಷಣೆ ಮಾಡಿದ್ರಲ್ವಾ? ರಕ್ಷಣೆ ಮಾಡಿದಂತಹ ನಂತರದಲ್ಲಿ ಆಕೆಯ ಸ್ಟೇಟ್ಮೆಂಟ್ ಅನ್ನ ನೀವು ಪಡ್ಕೊಂಡಿದ್ರೆ ಅದನ್ನ ಯಾಕಿಲ್ಲಿ ಉಲ್ಲೇಖ ಮಾಡಿಲ್ಲ? ವಿಕ್ಟಿಮ್ ಸಿಕ್ಕ ಮೇಲೆ ಈ ಅಂಶಗಳ ಬಗ್ಗೆ ಹೇಳಬೇಕು. ಆದ್ರೆ ಅದ್ಯಾವುದನ್ನೂ SIT ಹೇಳುವಂತಹ ಕೆಲಸ ಮಾಡಿಲ್ಲ. ಇಲ್ಲಿ CRPC ಸೆಕ್ಷನ್ 161 ಅಂದ್ರೆ ಆ ಸಂತ್ರಸ್ತೆಯ ಸ್ಟೇಟ್ಮೆಂಟ್ ಜೊತೆಗೆ ಸೆಕ್ಷನ್ 22 ಸಾಕ್ಷಿ ಅಧಿನಿಯಮದ ಬಗ್ಗೆ SIT ಹೇಳೇ ಇಲ್ಲ. ವಿಕ್ಟಿಮ್ ಸಿಕ್ಕಂತಹ ನಂತರದಲ್ಲಿ ಕಿಡ್ನಾಪ್ ಆದಂತಹ ಆ ಸಂತ್ರಸ್ತೆ ಸಿಕ್ಕಂತಹ ಬಳಿಕ ಈ ಅಂಶಗಳ ಬಗ್ಗೆ ಹೇಳಬೇಕಾಗತ್ತೆ. ಆದ್ರೂ ಯಾಕೆ 364A ಸೆಕ್ಷನ್ ಹಾಕಿದ್ರು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಮತ್ತೊಂದು ಪ್ರಶ್ನೆಯನ್ನ ಮಾಡ್ತಾರೆ ಇದೇ ಸೆಕ್ಷನ್ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ದುರುದ್ದೇಶ ಕಾಣಿಸ್ತಾ ಇಲ್ವಾ? ಹಾಗಾದ್ರೆ 364A ಸೆಕ್ಷನ್ ಹಾಕುವಂತಹ ಅವಶ್ಯಕತೆ ಇಲ್ಲದೆ ಇದ್ರು ಆ ಸೆಕ್ಷನ್ ಹಾಕಬೇಕಾದ್ರೆ ಇರಬೇಕಾದಂತಹ ಮೂಲ ಅಂಶಗಳೇ ಆ ಪ್ರಕರಣದಲ್ಲಿ ಇಲ್ಲದೆ ಇದ್ರು ಆ ಸೆಕ್ಷನ್ ಹಾಕಲಾಗಿದೆ ಅಂದ ಮೇಲೆ ಇಲ್ಲಿ ದುರುದ್ದೇಶ ಕಾಣಿಸ್ತಾ ಇಲ್ವಾ? ಯಾಕೆ ಈ ಸಮಯದಲ್ಲಿ ಮಾಡ್ತಾ ಇದ್ದಾರೆ?
ಇದು ರಾಜಕೀಯ ದುರುದ್ದೇಶವಿಲ್ಲದೆ ಹಾಗಾದ್ರೆ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್. ಅಲ್ಲಿಗೆ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರುವಂತಹ ವಾದ ಏನು ಅಂದ್ರೆ, ಇದು ಇಡೀ ಪ್ರಕರಣ ರೇವಣ್ಣ ಅವರ ವಿರುದ್ಧ ಈ ಕಿಡ್ನಾಪ್ ಸೆಕ್ಷನ್ನ ಏನು 364A ಇದನ್ನ ದಾಖಲು ಮಾಡುವಂತಹ ಕೆಲಸ ಆಗಿದೆ. ಇದು ನೇರವಾಗಿ ರಾಜಕೀಯ ದುರುದ್ದೇಶದಿಂದ ಮಾಡಿರುವಂತಹ ಕೃತ್ಯ ಅನ್ನುವಂಥ ಆರೋಪವನ್ನ ಸಿ.ವಿ. ನಾಗೇಶ್ ಮಾಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಮೆನ್ಷನ್ ಮಾಡ್ತಾರೆ ಪಾಯಿಂಟ್, ಕ್ರೈಮ್ ರಿಜಿಸ್ಟರ್ ಆಗೋದು ಅಂದ್ರೆ ಈ ಸೆಕ್ಷನ್ ರಿಜಿಸ್ಟರ್ ಆಗೋದು ರಾತ್ರಿ, ಯಾಕೆ 4 ದಿನಗಳ ಬಳಿಕ ಆಗತ್ತೆ. ಆತ ಸಂತ್ರಸ್ತೆಯ ಪುತ್ರ ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾನೆ, ಏಪ್ರಿಲ್ 28ನೇ ತಾರೀಕು ನನ್ನ ತಾಯಿಯನ್ನ ಕರ್ಕೊಂಡು ಹೋದ್ರು ಅಂತ ಹೇಳಿ ಉಲ್ಲೇಖ ಮಾಡ್ತಾನೆ. ಬಟ್ ದೂರು FIR ದಾಖಲಾಗುವುದು ಯಾವಾಗ? ಮೇ 2ನೇ ತಾರೀಕು, ಅದು ಕೂಡ ತಡರಾತ್ರಿ ದಾಖಲಾಗತ್ತೆ. ಯಾಕೆ ರಾತ್ರಿ ದಾಖಲಾಯಿತು, ಯಾಕೆ 4 ದಿನಗಳ ಬಳಿಕ ಆಯಿತು ಅನ್ನುವಂಥ ಪ್ರಶ್ನೆಯನ್ನ ಸದ್ಯ ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.